ಬಿಜೆಪಿ ಶಾಸಕ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ತಲೆದಂಡವಾಗಿದೆ. ಬಿಜೆಪಿ ನಾಯಕರಿಗೆ ಠಾಣೆಯ ಒಳಗಡೆ ಸಭೆ ನಡೆಸೋದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಖಾನಾಪುರದ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಿ ಬೆಳಗಾವಿಯ ಐಜಿಪಿ ಆದೇಶ ಹೊರಡಿಸಿದ್ದಾರೆ. ಈ ನಿರ್ಧಾರಕ್ಕೆ ಆಕ್ರೋಶ ಹೊರಹಾಕಿ ನಾಳೆ ಖಾನಾಪುರ ಬಂದ್ಗೆ ಬಿಜೆಪಿ ಕರೆ ನೀಡಿದೆ. ವಿಧಾನ ಪರಿಷತ್ತಿನ ಕೊನೆಯ ದಿನದ ಅಧಿವೇಶನದ ವೇಳೆ ನಡೆದಂತಹ ವಿದ್ಯಮಾನದ ನಂತರ ಸಭಾಪತಿ ಬಸವರಾಜ ಹೊರಟ್ಟಿ ಯಾವುದೇ ಬಲವಾದ ದಾಖಲೆಗಳು ಇಲ್ಲವೆಂದು ಸಿಟಿ ರವಿಗೆ ಕ್ಲೀನ್ ಚೀಟ್ ನೀಡಿದ್ರು. ಇದಾದ ಬೆನ್ನಲ್ಲೇ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿ ಅವರನ್ನು ಬಂಧಿಸಲಾಗಿತ್ತು. ಈಕೆ ಹೆಸರು ಸಾಕಮ್ಮ. ಇದೀಗ ವಯಸ್ಸು 50 ವರ್ಷ. ಬಳ್ಳಾರಿ ಜಿಲ್ಲೆಯ ದೊಡ್ಡನಾಯಕನಕೆರೆ ನಿವಾಸಿ. ಮದುವೆಯಾಗಿ 3 ಮಕ್ಕಳ ತಾಯಿ. ಸುಮಾರು 25 ವರ್ಷಗಳ ಹಿಂದೆ ಅಂದರೆ 2001ರಲ್ಲಿ ಮಕ್ಕಳ ಜೊತೆಗೆ ವಿಜಯನಗರ ಹೊಸಪೇಟೆಯಲ್ಲಿ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಾಪತ್ತೆಯಾಗಿದ್ರು. ಅಲ್ಲಿಂದ ರೈಲೊಂದನ್ನು ಹತ್ತಿ ಚಂಡೀಗಢ ತಲುಪಿದ್ರು. ಬಳಿಕ ಉತ್ತರ ಭಾರತದ 2-3 ರಾಜ್ಯಗಳಿಗೆ ಸುತ್ತಿ ಕೊನೆಗೆ ಹಿಮಾಚಲ ಪ್ರದೇಶಕ್ಕೆ ತಲುಪಿದ್ದರು. ಇದೀಗ 2.5 ದಶಕಗಳ ಬಳಿಕ ಮರಳಿ ಗೂಡು ಸೇರಿದ್ದಾರೆ. ಮೈಸೂರು ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ನಾಮಕರಣ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಿರೋಧ ವ್ಯಕ್ತವಾಗಿದ್ದವು. ಸದ್ಯ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯ ಪರ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಕೆಲಸವನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಡಿ ಹೋಗಲಿದ್ದಾರೆ. ಬುಧವಾರ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರತಾಪ್ ಸಿಂಹ, ಸಿದ್ದರಾಮಯ್ಯನವರು ಮೈಸೂರಿನ ಸುಪುತ್ರ. ಸೈದ್ಧಾಂತಿಕವಾಗಿ ಅವರನ್ನ ವಿರೋಧಿಸುತ್ತೇನೆ. ಆದರೆ ರಸ್ತೆಗೆ ಅವರ ಹೆಸರು ನಾಮಕರಣ ಮಾಡುವ ವಿಚಾರದಲ್ಲಿ ಸಣ್ಣತನ ತೋರಿಸುವುದು ಬೇಡ ಅಂತ ಹೇಳಿದ್ದಾರೆ. ಶಬರಿಮಲೆ ಸನ್ನಿಧಾನದಲ್ಲಿ ಡಿಸೆಂಬರ್ 25ರಂದು ವಿಶೇಷ ದೀಪಾರಾಧನೆ, ಡಿಸೆಂಬರ್ 26ರಂದು ಸಂಜೆ ಮಂಡಲ ಪೂಜೆ ನಡೆಯಲಿದೆ. ಅಯ್ಯಪ್ಪನಿಗೆ ತಂಗ ಅಂಗಿ ಆಭರಣ ತೊಡಿಸಲಾಗುತ್ತದೆ. ರಾತ್ರಿ 11ಕ್ಕೆ ಹರಿವರಾಸನಂ ಗಾಯನದೊಂದಿಗೆ ನಡೆ ಮುಚ್ಚುವುದರೊಂದಿಗೆ ಈ ಬಾರಿಯ ಮಂಡಲ ಕಾಲ ತೀರ್ಥಾಟನೆ ಸಂಪನ್ನಗೊಳ್ಳಲಿದೆ. ಡಿಸೆಂಬರ್ 31ರ ಮುಂಜಾನೆ 3ರಿಂದ ಮಕರ ಜ್ಯೋತಿ